ಎಷ್ಟು ಮಸ್ತ್ ಬಂದವು. ಇದು ಹಾಗಲಕಾಯಿ ಗಿಡ ಇದೆ. ಇವು ಬಿರ್ಸಾಕಿದ್ದು ಬಿಟ್ಬಿಡ್ತೀನಿ ಇಲ್ಲೇ. ಇವೆರಡು ಹಸಿರು ಬದ್ನಿಕಾಯಿ ನೋಡ್ರಿ. ಚೌಳಿಕಾಯಿ ಇಷ್ಟು ಬಂದು ಈ ಥರ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಕಿಚನ್ ಗಾರ್ಡನ್ದೊಳಗೆ ಬಂದೀನಿ. ಏನೇನು ಹಾರ್ವೆಸ್ಟ್ ಮಾಡಕತ್ತೀನಿ ಅಂತ ನೋಡೋಣ. ಟೊಮೆಟೊಸ ಹಣ್ಣಾಗ್ಯಾವ, ಪಾಲಕ್ ತೊಗೋಬೇಕು, ಆಮೇಲೆ ಚೌಳಿಕಾಯಿ ತೊಗೋಬೇಕು, ರಾಜಗಿರಿ ತೊಗೋಬೇಕು. ಎಲ್ಲ ಹಾರ್ವೆಸ್ಟ್ ಮಾಡೋಕೆ ಬಂದಾವ. ಈಗ 2 ದಿವಸ ಊರಿಗೆ ಹೋಗಿದ್ದೆ, ಅದಕ್ಕೋಸ್ಕರ ಎಲ್ಲ ಬೆಳೆದು ಬಿಟ್ಟವ. ಈಗ ಹಾರ್ವೆಸ್ಟ್ ಮಾಡೋಣ ಅಂತ ಬರ್ರಿ. ಇಲ್ಲೆಲ್ಲ ಟೊಮೆಟೊ ಆಗ್ಯಾವ. ಟೊಮೆಟೊನ ತೊಗೊಳ್ಳೋಣಂತ. ಹಣ್ಣಾಗಿ ಸ್ವಲ್ಪ ಎಲ್ಲ ಹಾಳಾಗತ್ತವು ನೋಡ್ರಿ. ಈ ಥರ 2 ದಿವಸ ಇರಲಿಲ್ಲ ಅಂದ್ರೆ ಎಲ್ಲ ಹಣ್ಣು ಆಗ್ಬಿಡ್ತಾವೆ ಬೇಗ ಬೇಗ. ನೋಡ್ರಿ ಇದು ಹೆಂಗೆ ಆಗೈತಿ. ಎಲ್ಲ ಗಿಡದೊಳಗೂ ಒಂದೆರಡು ಹಣ್ಣು ಆಗೇ ಬಿಟ್ಟವ. ಎಲ್ಲ ತೊಗೊಂಡ್ಬಿಡ್ತೀನಿ ಈಗ ಮಳೆ ಬರಂಗೆ ಆಗೈತಿ, ಮಾಡಾಗೈತಿ, ಮತ್ತು ಅವು ಹಾಳಾಗ್ಬಿಡ್ತಾವೆ. ಎಲ್ಲ ಗಿಡದಾಗ 2-3 ಹಣ್ಣು ಆಗ್ಯದಾವ ನೋಡ್ರಿ. ಮೆಣಸಿನ್ಕಾಯಿ ಎಲ್ಲ ಹಣ್ಣು ಆಗ್ಬಿಟ್ಟವು. ಅವನು ತೊಗೊಂಡ್ಬಿಡ್ತೀನಿ ಚಟ್ನಿ ಮಾಡೋಣ ಅಂತ. ನೋಡ್ರಿ ಈ ಗಿಡದಾಗೂ ಫುಲ್ ಹಣ್ಣು ಆಗ್ಬಿಟ್ಟವು ನೋಡ್ಬೋದು. ಇಲ್ಲಿನೂ ಹಣ್ಣು ಆಗ್ಬಿಟ್ಟವು. ಅವನ್ನ ನಾನು ತೆಗೆದಿಟ್ಟಿದ್ದೆ ಅಂದ್ರೆ ಫ್ರಿಜ್ನಾಗ ಏನಾಗ್ತಿರ್ಲಿಲ್ಲ. ಊರಿಗೆ ಹೋಗಿ ಬಂದಮೇಲೆ ಮತ್ತು 1 ದಿವಸ ರೆಸ್ಟ್ ಮಾಡಿದೆ, ಹಿಂಗಾಗಿ ಇಲ್ಲಿ ಬರಲೇ ಇಲ್ಲ ನಾನು. ಹಣ್ಣಾಗ್ಬಿಟ್ಟವೆಲ್ಲ. ಏನಾಗಂಗಿಲ್ಲ, ಅವನು ಚಟ್ನಿ ಮಾಡ್ತೀನಿ ತೊಗೊಂಡ. ಇಲ್ಲಿ ಲಿಂಬೆ ಹಣ್ಣು ಆಗ್ಯಾವ ನೋಡ್ರಿ. ಯಾಕೋ ಉದುರೈತೆ ನೋಡು ಒಂದು. ನೀವು ಭಾಳ ಉದುರಿದು ಕಾಯಿ ಭಾಳ ಆಗಿದ್ದು ಖರೆ ಮಳೆಗೆಲ್ಲ ಹೂ ಉದುರಿಬಿಟ್ಟು. ಈ ಸೀಡ್ಲೆಸ್ ಲಿಂಬೆ ಹಣ್ಣು ಇದೆ. ಸೈಜ್ ಭಾಳ ದೊಡ್ಡ ಆಗ್ತಾವೆ ಇವಾಗ. ಈಗ ಕೆಂಪು ಮೆಣಸಿನ್ಕಾಯಿ ತೊಗೊಂಡ್ಬಿಡ್ತೀನಿ. ಇಲ್ಲೊಂದು ಸ್ವಲ್ಪ ಇವನು ತೊಗೊಂಡ್ಬಿಡ್ತೀನಿ. ಇಷ್ಟು ಕೆಂಪು ಮೆಣಸಿನ್ಕಾಯಿ ಸಿಕ್ಕು ನೋಡ್ರಿ. ಈಗ ಚೌಳಿಕಾಯಿ ಹಾರ್ವೆಸ್ಟ್ ಮಾಡೋಣಂತ. ಎಳೆನೂ ಅಷ್ಟೇ ತೊಗೋತೀನಿ. ಇವು ಬಿರುಸಾಗಿದ್ದು ಬಿಟ್ಬಿಡ್ತೀನಿ ಇಲ್ಲೇ. ಬೀಜ ಆಗ್ತಾವೆ ಭಾಳ ಗಟ್ಟಿ ಇವು ಚೌಳಿಕಾಯಿ ನೋಡ್ರಿ. ಚೌಳಿಕಾಯಿ ಇಷ್ಟು ಬಂದು ಇವನ್ನ ಯಾಕೆ ಸಪ್ರೇಟ್ ಹಿಡ್ಕೊಂಡಿನಿ ಅಂತಂದ್ರೆ, ಇವು ಸ್ವಲ್ಪ ಬಿರುಸಾದು. ಇವೇನೈತಲ್ಲ ಎಳೆ ಭಾಳ ಅದಾವೆ. ಈ ಸ್ಟೇಜ್ ಇದ್ದಾಗ ಚೌಳಿಕಾಯಿ ಹರಿದ್ರೆ ಭಾಳ ಟೇಸ್ಟ್ ಆಕೈತಿ ಚೌಳಿಕಾಯಿ. ಈ ಸ್ವಲ್ಪ ಬಿರುಸಾದು, ಆದರೆ ಇನ್ನೂ ಬೀಚ್ ಆಗಿಲ್ಲ. ಸ್ವಲ್ಪ ದಪ್ಪ ಆಗಿದ್ದು ಎಲ್ಲ ಬೀಚಕ್ಕೆ ಬಿಟ್ಟಿನಿ. ಇವನಿಷ್ಟೆಲ್ಲ ತೊಗೊಂಡ್ಬಿಟ್ಟೆ. ಏನಿಲ್ಲ ಅಂದ್ರೆ 1 kg ಮೇಲೆ ಇರ್ಬೇಕು ಇವು ಚೌಳಿಕಾಯಿ ನೋಡ್ರಿ. ಎಷ್ಟು ಮಸ್ತ್ ಬಂದವು. ಇವು 2-3 ದಿವ್ಸಕ್ಕೆ ಒಂದ್ಸತೆ ಬರತ್ತಿರ್ತಾವೆ ಚೌಳಿಕಾಯಿ. ಈಗ ಪಾಲಕ್ನ ಹಾರ್ವೆಸ್ಟ್ ಮಾಡೋಣ ಅಂತ. ಇದನ್ನ ಹಾರ್ವೆಸ್ಟ್ ಮಾಡಿಬಿಡ್ತೀನಿ. ಈಗ ಸಾರು ಮಾಡೋದೈತಿ. ಈ ಮ್ಯಾಲಿಂದ ಎಲೆ ತೊಗೊಂಡ್ಬಿಡ್ತೇನೆ. ಉಳಿದಿದ್ದೆಲ್ಲ ಮತ್ತು ಚಿಗುರು ಬರ್ತೈತಿ ಹೊಸದು, ಹಂಗೆ ಬಿಟ್ಬಿಡ್ತೀನಿ. ಈಗ ಮಳೆ ಆಗುವಂಗೆ ಐತಿ. ಒಂದು ಮಳೆ ಆಯ್ತು ಅಂತಂದ್ರೆ ಮತ್ತೆ ಫ್ರೆಶ್ ಬಂದುಬಿಡ್ತೈತಿ. ಈಗ ಎಷ್ಟೈತೆ ಅಷ್ಟು ತೊಗೊಂಡ್ಬಿಡ್ತೀನಿ. ಈಗ ಒಂದು 4-5 ಸತಿ ನಾನು ಹಾರ್ವೆಸ್ಟ್ ಮಾಡಿ ನೋಡ್ರಿ. ಇದ್ರೊಳಗೆ ನೀರು ಹಾಕ್ಬೇಕಾಗಿತ್ತು. ಇವಕ್ಕೆ ಮಳೆ ಆಗ್ತೈತಂತ ನಾನು ಬಿಟ್ಟೇನೀಗ. ಭಾಳ ಶೆಕಿ ಮೋಡ ಬಿಸಿಲೈತಿ, ಮಳೆ ಆಗ್ಬೋದು. ಪಾಲಕ್ ಇಷ್ಟು ಬಂತು ನೋಡ್ರಿ. ಇದು ಇನ್ನೂ ಐತಿ, ಸ್ವಲ್ಪ ಹುಳಕ್ಕಾಗಿತ್ತು, ಬಿಟ್ಟೇನೆ ಅದನ್ನು. ಇಷ್ಟು ಸಾಕು ಇವತ್ತಿಗೆ. ಅಲ್ಲೊಂದು ಸ್ವಲ್ಪ ಐತಿ, ಅದನ್ನೊಂದು ಸ್ವಲ್ಪ ತೊಗೊಂಡ್ಬಿಡ್ತೇನೆ. ಇದು ಹಾಗಲಕಾಯಿ ಗಿಡ ಇದೆ. ಇದನ್ನು ನಮಗೆ ಮ್ಯಾಲೆ ಕಟ್ಟೋಕ್ಕಾಗಿಲ್ಲ, ಇಲ್ಲೇ ಕೆಳಗೆ ಹಬ್ಬೈತಿದೆ. ಇದನ್ನು ಮ್ಯಾಲೆ ಸಪೋರ್ಟ್ ಕೊಟ್ಟು ಇಲ್ಲಿ ಕಟ್ಟಬೇಕಾಗೈತಿ. ಇದ್ರಾಗ ಹಾಗಲಕಾಯಿ ಆಗ್ಯಾವನಂತ ನೋಡೋಣ. ಇಲ್ಲೊಂದು ಆಗೈತಿ, ಇಲ್ಲಿ ಒಂದು ಆಗೈತಿ, ಇಲ್ಲಿ ಒಂದು ಸಣ್ಣದೈತಿನ ಕಟ್ಟಬೇಕು ಇದನ್ನ ಮ್ಯಾಲೆ. ಇಲ್ಲೊಂದು ನೋಡ್ರಿ, ಇಲ್ಲೇ ಹಣ್ಣಾಗಿ ಇಲ್ಲೇ ಬೀಜ ಆಗ್ಬಿಟ್ಟೈತಿ. ಕಟ್ ಮಾಡ್ತೀನಿ ಇದನ್ನು. ಬೀಜ ಏನಾರು ಇದ್ದರೆ ತೆಗೆದಿಡ್ತೀನಿ. ಬೀಜ ಅದಾವೆ ನೋಡ್ರಿ ಒಳಗೆ. ಲಾಸ್ಟ್ ಟೈಮ್ ಇಲ್ಲಿ ಹಾಗಲಕಾಯಿ ಹಾಕಿದ್ದೆ ನಾನು. ಅದು ಹಿಂಗೆ ಹಣ್ಣಾಗಿ ಸಿಡಿದು ಬಿದ್ದಿತ್ತಲ್ಲ ಬೀಜ. ಈಗ ಮತ್ತೆ ಅದು ತಾನೇ ಆಗೈತೆ ಮಳೆಗೆ. ಅವಾಗ ಒಂದು ಬೀಜ ಸಿಕ್ಕಿದ್ದಿಲ್ಲ, ಹಂಗೆ ಬೀಜಕ್ಕೆ ಬಿಟ್ಟಿದ್ದೆ, ಒಂದು ಸಿಕ್ಕಿದ್ದಿಲ್ಲ. ಈಗ ಇವೆರಡು ತೊಗೊಂಡ್ಬಿಡ್ತೇನೆ. ಒಂದು ಸಲ ಆಗ್ತೈತಿ ಇದು ಪಲ್ಯ. ಮನೆಯೊಳಗೆ ಹಾಗಲಕಾಯಿ ಇಷ್ಟಪಡಂಗಿಲ್ಲ ಯಾರು, ಅಂದ್ರೂ ಹೆಲ್ತ್ ಸಂಬಂಧ ತಿನ್ನತ್ತೀನಿ ಇದನ್ನು. ಎಲ್ಲರಿಗೂ ಫೋರ್ಸ್ ಮಾಡಿನೂ ಕೊಡ್ತೇನೆ. ಒಲ್ ಅಂತಾರೆ. ನುಗ್ಗಿಕಾಯಿ ಒಂದು 4 ತೊಗೊಂಬಂದ್ಬಿಡ್ತೀನಿ. ಇವೊಂದು 4 ನುಗ್ಗಿಕಾಯಿ ತೊಗೊಂಡಿನಿ. ಒಂದು ಹಸಿರು ಬದ್ನಿಕಾಯಿ ಐತಿ, ಇಲ್ಲಿ ಒಂದು ಐತಿ, ಇನ್ನೂ ಸಣ್ಣದೈತದ. ಇವೆರಡು ಹಸಿರು ಬದ್ನಿಕಾಯಿ, ಹಸಿರು ಬದ್ನಿಕಾಯಿ ಮುಳ್ಳು ಬದ್ನಿಕಾಯಿ ಇವು. ಇದಾಗಿತ್ತ ಇವತ್ತಿನ ಚಿಕ್ಕ ಹಾರ್ವೆಸ್ಟಿಂಗ್ ವಿಡಿಯೋ. ನುಗ್ಗಿಕಾಯಿ, ಚೌಳಿಕಾಯಿ, ಬದನೆಕಾಯಿ, ಹಾಗಲಕಾಯಿ, ಪಾಲಕ್, ಕೆಂಪು ಮೆಣಸಿನ್ಕಾಯಿ, ಟೊಮೆಟೊ. ಇನ್ನೂ ರಾಜಗಿರಿ ಒಂದು ಹಾರ್ವೆಸ್ಟಿಂಗ್ ಮಾಡೋದಿತ್ತು, ಆದರೆ ಬಿಸಿಲು ಭಾಳ ಆಯ್ತು, ನನಗೂ ಸಾಕಾತು ಬಂದೆ. ಈಗ ನಾನು ಏನು ಮಾಡ್ತೀನಿ ಗೊತ್ತಾ, ಈ ನುಗ್ಗಿಕಾಯಿ, ಟೊಮೆಟೊ, ಪಾಲಕ ಬಳಸಿ ನುಗ್ಗಿಕಾಯಿ ಸಾರು ಮಾಡ್ತೀನಂತ. ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಹಾರ್ವೆಸ್ಟಿಂಗ್ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ನಲ್ಲಿ ಹೇಳ್ರಿ.
ನೀವು ನಿಮಗೆ ಇಷ್ಟವಾದ ಕಾಯಿಪಲ್ಯನ ನಿಮ್ಮ ಮನೆ ತೋಟದಲ್ಲಿ ಕೈ ತೋಟದಲ್ಲಿ ಮತ್ತು ಟೆರೆಸ್ ಗಾರ್ಡನ್ದೊಳಗೆ ಬೆಳೆಸು ಇಂಟ್ರೆಸ್ಟ್ ಇದ್ದವರು ಮಾಡಿರಿ. ಆರ್ಗ್ಯಾನಿಕ್ಕಾಗಿ ಬೆಳೆಸಿ ಎಲ್ಲರೂ. ಇನ್ನು ಮುಂದಿನ ವಿಡಿಯೋದಾಗ ನಾನು ನಿಮಗೆ ಈ ಜೂನ್ ಒಳಗೆ ಈ ಮಳೆಗಾಲದೊಳಗೆ ಯಾವ ತರಕಾರಿ ಹಾಕಬೇಕು, ಯಾವ್ದು ಸೀಡ್ಸ್ ಹಾಕಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ನೆಕ್ಸ್ಟ್ ಅರಿಶಿನ, ಜಿಂಜರ್ ಎಲ್ಲ ಹಾಕೋದೈತಿ, ಈರುಳ್ಳಿ ಹಾಕ್ತೀನಿ, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ತಪ್ಪದೆ ವಿಡಿಯೋನ ನೋಡ್ತಾಯಿರಿ, ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ ತನಕ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.